ಯಾವ ರೀತಿ ತಂದ್ರೆ ನಮ್ಗೆ ಎಲ್ಲ ರೀತಿಲಿ ತೊಂದರೆ ರೀ ಸರ್. ಕೆಮಿಕಲ್ ನೀರು ಬರೋದು ಆಯಿತು, ಅದು ದೂಸು ಬರೋದು. ಈಗ ನೋಡಿರಿ ಗಾಳಿ ಹಿಂಗದಲ್ಲ ರೀ, ಈಗ ಊಟ ದೂಸು ಈ ಕಡೆ ಬರ್ತಾರೆ. ಅದು ಈಗ ಅಲ್ಲಿ ಮಣ್ಣು ಈಗ ನಮ್ಮ ಬಂದರಿಗತ್ತೆ ಮಣ್ಣು ಇದು ಮಾಡ್ತಾರೆ ರೀ. ಅದು ಎಸಿಡ್ ಮಣ್ಣು. ಈಗ ಕೈ ಹಿಡಿದ್ರೆ ಕೈ ಬುಗು ಬುಗು ಉರಿತಾವೆ. ಹ್ಯಾಂಗೆ ಮಾಡ್ತಾರೆ ಈಗ ನಮ್ಮ ಹೊಲಕ್ಕೆ ರೈತರು ಹೆಣ್ಮಕ್ಳು ಬಟ್ ಕೂಲಿಗೆ ಬರಲ್ಲ, ನೀರು ಇಲ್ದ ಬಟ್ಟಿಗೆ ಮತ್ತು ಹ್ಯಾಂಗೆ ಮಾಡೋ, ಹ್ಯಾಂಗೆ ನಾವೇ ಮಾಡಿ ನಾವೇ ತಿಂಬರ್ರಿ. ಈಗ 4 ಮಂದಿ ದಂಧಕ್ಕೆ ಬಂದರೆ ನಮ್ಮ ದಂಧ ನಡೀತದೆ. ಹಾಂ, ಹೊಗೆ ಬಿ ಜಾಸ್ತಿ, ಅದು ಧೂಳು ರೀ. ಅದು ಮಣ್ಣೇನು ಬಲ್ರಿ ಧೂಳ. ಆ ಧೂಳು ಗಾಳಿಗೆ ಈ ಕಡೆ ಬರ್ತಾರೆ ರೀ. ವೆಸ್ಟ್ ನೀರು ಅದು ಯಾವ ಬಿಡ್ತಾನೆ ರೀ, ರಾತ್ರಿ ಬಿಡ್ತಾನೆ ರೀ. ವೆಸ್ಟ್ ನೀರು ಹಿಂಗೆ ಹಗಲತ್ತು ಬಿಡ್ರಿ. ಮಳೆ ಹೊಂಟಂದ್ರೆ ಈ ಕಡೆ ನೀರು ಚಾಲು ಮಾಡ್ತಾನೆ. ಮನೆಯವ್ರು 4 ಸರಿ ಹಿಡ್ದಿಲ್ಲ ನಾ. ಹಾಂ, ಈಗ ಹಿಡಿದು ನಾವು ಬಂದು ನೋಡೋದಲ್ರಿ ಅವ ಮಾಳ 18ನವ ದನಕರು ಆಯ್ತು. ಯಾರು ಕೊಡೋ ಸಾತು ಅಂದ್ರೆ ಹೇಳ್ತಾವೆ ಹೋಗ್ತಾನೆ. ಅವ್ರಿಗೊಂದು 25-30 ರೂಪಾಯಿ ಕೊಡ್ತಾನೆ, ಆಯ್ತು ರೇಟ್ ಆತಾರೆ ರೀ. ನಮ್ಮ 2 ಹೋಗ್ಯಾರ ನಮ್ಮ ಭೀ. ಈ ಸಮಸ್ಯೆ ಏನ್ರಿ 5 ವರ್ಷ ಆಯ್ತು ರೀ ಸರ್. 5 ವರ್ಷ ಐತಿ ಇದೇ ಹಾಡು. ಬೆಳೆ ಲಾಸ್ ರೀ. ಈಗ ನೋಡ್ರಿ ನೀವು ಈಗ ಒಳಗೆ ನೀವು ಕಬ್ಬಿನಾಗ ಹೋದ್ರೆ ಕೆಂಪು ನೀರು ಅವ್ರ ಒಳಗೆ ಕೆಂಪು ನೀರು. ನಮ್ಮ ಹೆಸರು ದೋಳಪ್ಪ ರೀ. ಗ್ರಾಮ ಪಂಚಾಯತ್ ಎಷ್ಟು 2 ಸಮಸ್ಯೆ ಮನವಿ ಮಾಡಿದ್ದೇವೆ ಸರ್. ರೈತರಿಗೆ ಬಂದು ಇದೇ ನೀರೇ ಮುತ್ತೆ ಸರ್. ಇದೇ ನೀರು ಹೋಗಿ ನಮ್ಮ ಬೆಣ್ಣೆತ್ತೂರು ಡ್ಯಾಮಿಗೆ ಕನೆಕ್ಟ್ ಆಗ್ತದೆ ಸರ್. ಅಲ್ಲಿಂದ ಮತ್ತು ಅಲ್ಲಿಂದ ಪೂರ ಗುಲ್ಬರ್ಗ ಬರ್ತದೆ ಸರ್ ನೀರು. ಈಗ 2 ವರ್ಷ ಆಯ್ತು ಪೈಪ್ ಲೈನ್ ಮಾಡಿ ಸರ್. ಈಗ ನಾವು ಭೀ ಪಂಚಾಯತ್ ಕಡೆ ನಾವು ಭೀ ಮನವಿ ಮಾಡಿದೇವೆ. ನಾವು ರೈತರು ಬಂದು ನಮಗೆ ಕೇಳೋರು, ನಾವು ರೈತರು ಬಂದು ನಾವು ಮನವಿ ಮಾಡಿದೇವೆ. ಒಟ್ಟು ರೈತರಿಗೆ ಭೀ ಏನಿಲ್ಲ, ನಮಗೆ ಭೀ ಏನಿಲ್ಲ, ರೆಸ್ಪಾನ್ಸೇ ಮಾಡಲ್ಲ ಅವರು ಸರ್. ಇದು ಒಂದು 5-6 ವರ್ಷ ಆಯ್ತು ಸರ್ ನಾವು ಆಗಿರ್ತೀವಿ ರೀ. ಇದು 5-6 ವರ್ಷದಿಂದ ಇದೇ ಸಮಸ್ಯೆ ಸರ್. ಡೈಲಿ ಬರೋದು ಡೈಲಿ ಇದೆ ಸರ್. ಹಾಂ ಸರ್, ಕುಡಿಯೋ ನೀರು ತಂದರೆ ಯಾರು ರೈತರು ಯಾರು ಇಲ್ಲಿ ಬರೋ ನೀರು ಕುಡಿಯಲ್ಲ ಸರ್. ಎಲ್ಲರೂ ಬಾವಿ ನೀರು ಬರೋ ನೀರು ಯಾರು ಕುಡಿಯಲ್ಲ. ಊರ್ಲಿಂದ ಭೀ ತರ್ಬೇಕು ಸರ್. ನಾಳೆ ಕೇಳಕ್ಕೆ ಹೋದ್ರೆ ನಮ್ಮ ಕಂಪ್ನಿಗೆ ಬರೀ ನೀರು ಕೊಡ್ತೀನಿ ಅಂತ ಸರ್. ಇವು ಮಾಡ್ರಿ ಸರ್, ಮಾಡ್ರಿ. ನಾವು ಭೀ ಬಂದು ನಾವು ಭೀ ರೈತತ್ತು ನಾವು ಭೀ ಹೋಗಿದ್ದೇವೆ ಸರ್ ಕಂಪ್ನಿಗೆ. ಕಂಪ್ನಿದು ಅವ್ರು ಏನಂತಾರೆ, ರೈತ ಕೊಡ್ತೇವೆ ಹೋರಿ ನಿಮ್ಗೆ ಅಷ್ಟೇ ಕೊಡ್ತೀವಿ. ಏನು ಕೊಡ್ತಾರೆ ಸರ್ ರೈತರು ನೋಡಿರಿ, 1-2 ಲಕ್ಷ ರೂಪಾಯಿ ಹಾಕಿ ಮಾಡ್ತಾರೆ ಸರ್. ಅವ್ರು ಕೊಡೋದು 5,000-6,000 ರೂಪಾಯಿ ಸರ್. ಏನಾಗುತ್ತೆ ಸರ್ ಅವ್ರಿಗೆ? ಹಾಂ, ಇಲ್ಲಿಂದ ನೀರು ಮಾಡ್ತಾರೆ ಸರ್. ಇಲ್ಲಿಂದ ನೀರು ಪೂರ ಹೋಗಿ ನಾಲೆ ಪ್ರಕಾರ ಹೋಗಿ ಬೆಣ್ಣೆತ್ತೂರಿಗೆ ಜಮಾ ಹೋಗುತ್ತೆ ಸರ್. ಬೆಣ್ಣೆತ್ತೂರಿಗೆ ಹೋಗಿ ಬೆಣ್ಣೆತ್ತೂರಲ್ಲಿ ಅಲ್ಲಿ ನೀರು ಗುಲ್ಬರ್ಗ ಸಿಟಿ ಬರಬೇಕು ಸರ್. ಅದೇ ನೀರು ಗುಲ್ಬರ್ಗ ಸಿಟಿ ಜನ ಕೊಡ್ಬೇಕಲ್ಲ ಸರ್. ಈಗ ನಾವು ಹೋದ್ರೆ ನಾವು ನಮ್ಮ ಅಧ್ಯಕ್ಷರು ಎಲ್ಲ ಹೋಗಿ ಹೇಳಿದೇವೆ ಸರ್. ಅಂದ್ವಿ ಅವ್ರು ರೆಸ್ಪಾನ್ಸ್ ಮಾಡೋದು ಸರ್. ಮಗವರು ಏನು ಸರ್, ಅವ್ರು ಏನು ಬಂದ್ ಮಾಡಕ್ಕೆ ಸರ್ ನೀರು ಬರೋದು. ಈ ನೀರಂತ ರೈತರಿಗೆ ಭೀ ಲಾಸ್ ಆಗ್ತಾಯಿದೆ, ಈ ಕಡೆ ಜನಗಳಿಗೆ ಲಾಸ್ ಆಗ್ತದೆ. ಮನೆ ಕುರಿ ಸತ್ತು, ದನ ಸತ್ತು, ಎತ್ತುಗಳು ಸತ್ತು. 2 ಕಂಪ್ಲೇಂಟ್ ಮಾಡಿದ್ರೆ ಬರೀ ಹೋಗಿ ಒಂದು ಕಂಪ್ನಿ ಹತ್ರ ಕುಂತ್ರಿ ನಮ್ಗೆ ಒಂದ್ಸರಿ ಹೊಡೆಗೆ ಓಡಿಸಾಕ್ಯಾರ ಸರ್. ನಮಗವರು ಸಿಬ್ಬಂದಿ ಕೈಲಿ ನಮ್ಗೆ ವರ್ಷ ಹಾಕ್ಯಾರಿ. ನಾವು ಅಧ್ಯಕ್ಷರು ನಾವು ಒಂದ್ಸರಿ ರೈತರು ಒಂದ್ಸರಿ ನಾವು ಹೋಗಿದ್ದೇವೆ ಸರ್. ಬರೀ ಇದೇ ಸರ್ ಅವ್ರು ಮಾಡೋದು. ಏನ್ರಿ ಕೇಳೋಲ್ಲ, ನೈಟ್ ಬಿಡ್ತಾರೆ ಸರ್ ನೀರು. ಮಳೆ ಬಂದುವಾಗ ಮಳೆ ಬರ್ತಲ್ಲ ರೀ, ನೈಟ್ ಬಿಡುತ್ತೆ ಸರ್. ಎಲ್ಲರೂ ರೈತರು ಮನೆ ಕಡೆ ಹೋಗ್ತಾರೆ, ನೀರು ಬಿಡ್ತಾನೆ ಸರ್. ಕೇಳಕ್ಕೆ ಹೋದ್ರೆ ಅವ್ರು ಎಲ್ಲ ಓಡಾಡ್ತಾರೆ ಅವರು ಎಲ್ಲ ಸಿಬ್ಬಂದಿಗಳು ಅವರೆಲ್ಲ. ಅದಕ್ಕೆ ಸರ್ ಇದೇ ಸಮಸ್ಯೆ ಸರ್, ಮತ್ತೇನಿಲ್ಲ. ಈಗ ಬೆಣ್ಣೆತ್ತೂರಿಗೆ ಹೋಗೋದು ಹಾಂ, ಶಾಶ್ವತ ನೀರು ಬಂದ್ ಮಾಡ್ಬೇಕು ಸರ್. ಇದು ಯಾಕಂದರೆ ಬುಕ್ಕು ಪ್ರಾಬ್ಲಮ್ ಆಗ್ತದೆ ಸರ್. ರೈತರಿಗೆ ಜನಗಳಿಗೆ ಭೀ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಸರ್. ಇಲ್ಲಿಂದ ಬೆಣ್ಣೆತ್ತೂರಿಗೆ ಹೋಗಿದ್ವಿ ಆಗಿದೆ ಸರ್. ಹಾಂ, ನೀರು ಸ್ಟಾಕ್ ಮಾಡ್ತಾರೆ ಸರ್. ಒಳಗೆ ಕಂಪ್ನಿ ಒಳಗೆ 4-5 ಬಾವಿ ಇದೆ ಸರ್. ಇಲ್ಲ ಭೂಮಿ ಸರ್, ಹೊರಗೆ ಬಿಡ್ತಾರೆ ಸರ್ ನೀರು. ಅವರು ಈಗ 4-5 ದಿನ ಜಮಾ ಮಾಡುತ್ತೆ ಸರ್ ನೀರು. ಆದ್ಮೇಲೆ ಒಮ್ಮೆ ಹೊರ ಹಾಕತ್ತೆ ಸರ್ ನೀರು. ನನ್ನ ಹೆಸರು ವಿಜಯ ಸಾಗರ್ ಅಂತ. ನಾನು ಗ್ರಾಮ ಪಂಚಾಯತ್ ಸದಸ್ಯ ವಿಜಯ ಸಾಗರ್ ಅಂತ, ಆಲ್ಗೂ ಪಂಚಾಯತ್ ಸದಸ್ಯರು. ಸಂತೋಷ್ ರೀ. ನಮ್ಮ ಸರ್ವೆ ನಂಬರ್ 103 ಅದ ರೀ. ಏನ್ರಿ ಈ ಫ್ಯಾಕ್ಟ್ರಿ ನೀರಿನಿಂದಾಗಿ ನಮ್ಮ ಹೊಟ್ಟೆ ಬೆಳೆ ಆಗಲ್ಲಾಗ್ಯಾವ್ರಿ. ಇದು ಬಜಾಜ್ ಕಂಪ್ನಿ ಫ್ಯಾಕ್ಟ್ರಿ ರೀ. 5 ವರ್ಷ ರನ್ನಿಂಗ್ ಅದ ರೀ. ಇದು ನಮಗೆ ಏನೋ ನಾವು ಹೋದ್ರೆ ಭೀ ಕೇರ್ ಮಾಡಲ್ಲ. ಅಲ್ಲಿ ಹೋರಿ ಇಲ್ಲಿ ಹೋರಿ ಅಂತನ್ರಿ. ಈಗ ನಾವು 2 ಪೀಕ್ ಮಾಡೋರು ಒಂದೇ ಬೆಳೆನೂ ಆಗಲ್ಲಾಗ್ಯದ್ರಿ. ಹೋಗಂಟ್ಲೆ 1.5 lakh 2 lakh ರೂಪಾಯಿ ಹಾಕ್ತೇವೆ, ಸೀದಾ ಮನೆಗೆ ಹೋಗ್ತೇವೆ ನಾವು. ಇದರಿಂದ ನಮಗೆ ಭಾಳ ಹಾನಿಕಾರ ಆಗ್ಲತ್ತರಿ. ಮತ್ತು ನೀರು ಕುಡಿಗೆ ಭೀ ನಮಗೆ ನೀರು ಇಲ್ಲ ರೀ. ನಾವು ಮನೆಯಿಂದೇ ನೀರು ತೊಗೊಂಡು ಬರ್ತೇವೆ ರೀ. ಈಗ ಕೂಲಿ ಆಳ್ಗಳು ಬರ್ತಾರೆ 4-5 ಮಂದಿ. ಅವ್ರಿಗೆ ಅಂದ್ರೆ 2 ಟ್ರಿಪ್ ಓಡಾಡಬೇಕು ರೀ. ಹೊತ್ಕೊಂಡು ಬರಬೇಕು. ಇಲ್ಲ ಅಂದ್ರೆ ಗಾಡಿ ಸೈಕಲ್ ಇರ್ತದ್ರೆ ಗಾಡಿ ಮೇಲೆ ತರ್ತೇವೆ, ಇಲ್ಲಾಂದ್ರೆ ಹೊತ್ಕೊಂಡು ಬರ್ತೇವೆ. ಹಿಂಗಾಗಿ ಹೊಂಟು ನಮ್ಮ 2 ದನ ಭೀ ಸತ್ತವ್ರು. ನಂದೊಂದು ಸತ್ತರೆ, ನಮ್ಮ ಮನದೊಂದು ಸತ್ತದ. ಇದೇ ಒಂದೇ 2 ತಿಂಗಳು ಮತ್ತೆ ರೀ. ಇದು ನನ್ನ ಕರ ಇಲ್ಲೇ ಅವರು ಹೊಲ್ದಾಗೆ ಹೋಗಿ ಸತ್ತರಿ. ಇಲ್ಲಿ ನೀರು ಕುಡ್ದ ರಾತ್ರಿ ಆ ಕಡೆ ಹೋಗಿ ಅಲ್ಲೇ ಸತ್ತರಿ. ಅವ್ರು ಕಬ್ಬಿನ ಬಲ್ಲಿ ಮುಂಜಾನೆ ನೋಡ್ತಾನೆ ಅಲ್ಲಿ ಕರೆನೇ ಇಲ್ಲ, ಪಾರ್ಸಲ್ ಮಾಡಿಬಿಟ್ಟಾರ್ರಿ. ಹಿಂಗಾಗಿ ಏನು ಮಾಡ್ತೀರಿ? ನಮ್ಮದಿಲ್ಲಿ ಒಂದು 18-19 ಎಕರೆ ಅದ ರೀ. ನಮ್ಮ ಇಬ್ಬರದು ರೀ, ನಮ್ಮ ಅಣ್ಣವ್ರದ್ದು ನಮ್ಮದು ರೀ. ಹಾಂ ರೀ, ನಮ್ಮ ಕಬ್ಬು ಬಿತ್ತಿದ್ದೇವೆ ರೀ. ತೊಗರಿ ಬಿತ್ತಿದ ಹೋಗ್ಯದ್ರಿ. ನೀರು ಕೆಂಪು ಬರ್ತಾವ್ರಿ. ಸೇಮ್ ಪೆಟ್ರೋಲ್ ನೀರೇ ಬರ್ತಾವ್ರಿ. ಪೆಟ್ರೋಲ್ ನೀರೇ ರೀ. ಅದು ಪೂರ ಎಣ್ಣೆ ಪ್ಲೇ ಇರ್ತಾರೆ. ನೀರೇ ಎಣ್ಣೆನೇ ಇರ್ತಾರೆ ಅದು. ಹಾಂ, ಕೆಮಿಕಲ್ ಇರೋ ವಾಸ ಬರ್ತಾರೆ. ಭಯಂಕರ ವಾಸ ಅದ ರೀ. ಬೆಳೆ ಹಾಳಾಗ್ಯದ. ಈಗ ಈ ನಮನ ಹೂವು ಆಗ್ಯದ ರೀ. ಕರ್ರಗಾಗ್ಯದ. ಎಣ್ಣೆ ಹೊಡೆದಿವಲ್ಲ, ಇನ್ನೂ ಇದು ಹುಟ್ಟಿ ಬೆಳೆಯದ ರೀ. ಈ ನಮನ ಕರ್ರಗಾಗ್ಲಕತ್ತ ರೀ. ಹ್ಯಾಂಗೆ ಬದುಕಬೇಕು ಹೆಂಗೆ ರೀ ನಾವು? ಬೆಳೆ ಯಾವಾಗ ರೀ? ನಾವು ಈಗ 2 ಬೆಳೆ ಮಾಡ್ತೇವೆ ನಾವು. 2 ಬೆಳೆ, 1 ಬೆಳೆ ಬಿತ್ತಿದ್ವಿ, ಹರಿಗೆ ಬಿತ್ತೀನಿ ರೀ. ನಿಮ್ಮ ಎದುರೇ ಹೊಡೆದಿ ನೋಡ್ರಿ. ಇದು ತೊಗರಿ ಬಿತ್ತಿದ ಪೂರ ಹೋಯ್ತು ರೀ. ಇದು ಸತ್ತೇ ಹೋಯ್ತು. ನಾಟಿ ಗೀಟ್ ಆಗೋಣ ಪೂರ ಸತ್ತು ಹೋಯ್ತು. ಮತ್ತು ಈಗ ನಾವು ಫ್ಯಾಕ್ಟ್ರಿದು ನಾವು ಹೋದ್ರೆ ನಮಗೆ ಕೇರ್ ಮಾಡಲ್ಲ ರೀ ಅವ್ರೀಗ.
ನಾವು ಹೋದೆವಪ್ಪ ಅಂದ್ರೆ ನೀವು ಅಲ್ಲಿ ಹೋಗ್ರಿ ನೀವು ಇಲ್ಲಿ ಹೋಗ್ರಿ ಅಂತಾರೆ. ಎಲ್ಲಿ ಹೋಗಂಬ್ರಿ ಗ್ರಾಮೀಣಕ್ಕೆ ಒಂದು ದಿನ ನಮ್ಮ ಮನವ್ರು ನಾವು ನೀರು ತೊಗೊಂಡಿದ್ವಿ, ಅವರಿಗೆ ಕುಡಿ ಅಂದ್ರೆ ಕುಡಿಲಿಲ್ಲ, ಪೂರ ಕೆಂಪಗವ ನೀರು ಹೇಳ್ರಿ. ಅವನೇ ನೀರು ಕುಡಿಲಿಲ್ಲ ರೀ, ನಮಗೇನು ಕೇರ್ ಮಾಡಿಲ್ಲ. ನಾವು ಮತ್ತೆ ವಾಪಸ್ ಬಂದೆವು, ನಾವು ಮಾಡ್ಕೋತ ಇದ್ದೇವೆ ನೋಡ್ರಿ. ನಮ್ಮ ಹೆಸರು ಸಂತೋಷ್ ರೀ.